ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕನ್ನಡತಿ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಮಿನಿ ವ್ಲಾಗ್ ಗೈಸ್. ಇವತ್ತು ಎದ್ದು ಸ್ವಲ್ಪ ಕಿಚನ್ದು ಕೆಲಸ ಎಲ್ಲ ಇತ್ತು. ನಮ್ಮಮ್ಮ ಬಟ್ಟೆ ತೊಳಿಬೇಕಿತ್ತು, ಹಾಗಾಗಿ ನನಗೆ ಬಿಟ್ಟಿದ್ರು. ಎಲ್ಲ ಮುಗಿಸ್ಕೊಂಡು ಬಿಸಿ ನೀರು ಕುಡಿದು ಇವತ್ತು ಲೇಟ್ ಆಗಿದ್ದರಿಂದ ಓಟ್ಸ್ ಪ್ರಿಪೇರ್ ಮಾಡ್ಕೊಳ್ಳೋಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ ಅಂತ ಅಂದ್ಬಿಟ್ಟು ಚಿತ್ರಾನ್ನನೇ ತಿಂದೆ. ಇವತ್ತು ಪೂರ್ತಿ ಬರೀ ಲ್ಯಾಪ್ಟಾಪ್ ಮುಂದೆ ಕುತ್ಕೊಂಡಿದ್ದೆ ಆಯಿತು. ಏನೂ ಕೆಲಸ ಮಾಡಿಲ್ಲ, ಒಂದು ವಿಡಿಯೋಸ್ ಕೂಡ ಮಾಡ್ಕೊಂಡಿಲ್ಲ, ಏನೂ ಇಲ್ಲ. ಬಿಕಾಸ್ ಇವತ್ತು ರಿಜಿಸ್ಟ್ರೇಷನ್ ಇತ್ತು 3:30ಗೆ ಅಂತ ಹೇಳಿದರು. ಬಟ್ ಆದರೂ ಬಿಡಲಿಲ್ಲ. ಎವ್ರಿ ಟೈಮ್ ಹಿಂಗೆ ಹೇಳಿದ ಟೈಮಿಗೆ ಅಲ್ಲದೆ ಬೇರೆ ಟೈಮ್ಗೆ ಅದು ಶಿಫ್ಟ್ ಆಗೋ ಚಾನ್ಸಸ್ ಇರುತ್ತೆ ಅಂತ ಅಂದ್ಬಿಟ್ಟು ಕುತ್ಕೊಂಡಿದ್ದೆ. ಆಮೇಲೆ ರೆಡಿಯಾಗಿ ಸ್ವಲ್ಪ ಹೊರಗಡೆ ಹೋಗೋದಿತ್ತು, ವೆಜಿಟೇಬಲ್ಸ್ ತೊಗೋಬೇಕಿತ್ತು ನಾನು. ಹಾಗಾಗಿ ನಾನು ನನ್ನ ತಮ್ಮಂದ್ರೆಲ್ಲ ಹೊರಗಡೆ ಹೋಗಿತ್ತು. ಅಲ್ಲಿಂದ ಬರೋ ಅಷ್ಟರಲ್ಲಿ ನಮ್ಮನೆ ಕ್ಯೂಟೀಸ್ ನೋಡಿ ಹೆಂಗೆ ಮಲ್ಕೊಂಡಿದ್ದಾರೆ ಅಂತ. ಲಕ್ಕಿ ನೋಡೋಕೆ ಸ್ವಲ್ಪ ಭಯ ಅನಿಸ್ಬೋದು, ಬಟ್ ಮ್ಯಾಕ್ಸಿ ಇಲ್ಲ ಅಂದರೆ ಅವ್ನು ತುಂಬ ಫೀಲ್ ಆಗ್ತಾನೆ. ನಾಳೆ ತಿಂಡಿಗೆ ದೋಸೆ ತಿನ್ನೋಣ ಅಂತ ಅಂದ್ಕೊಂಡೆ. ನಾರ್ಮಲ್ ದೋಸೆ ಮಾಡೋದಕ್ಕಿಂತ ಕಾಳುಗಳಿಂದ ದೋಸೆ ಮಾಡಿದ್ರೆ ಅದು ಹೆಲ್ದಿನೂ ಇರುತ್ತೆ ಮತ್ತು ಪ್ರೋಟೀನ್ ಕೂಡ ಸಿಗುತ್ತೆ ಅಂತ ಅಂದ್ಬಿಟ್ಟು ಎಲ್ಲ ಥರದ ಕಾಳನ್ನೂ ಹಾಕ್ಬಿಟ್ಟು ನೆನೆಸಿಟ್ಟೆ. ಎಲ್ಲರದು ನೈಟ್ ಊಟ ಆಗಿತ್ತು, ನಾನೊಬ್ಬಳು ಮಾತ್ರ ಮಾಡಬೇಕಿತ್ತು. ನಾನು ಹೆಂಗೂ ತರಕಾರಿ ತಂದಿದ್ನಲ್ಲ, ಅದರಲ್ಲಿ ಸ್ವಲ್ಪ ಪಲ್ಯ ಮಾಡೋಣ ಅಂತ ಮಾಡಿಕೊಂಡೆ. ಸ್ವಲ್ಪನೇ ಎಣ್ಣೆ ಹಾಕಿದ್ದು, ನೀರಲ್ಲೇ ಜಾಸ್ತಿ ಬೇಯಿಸಿದ್ದನ್ನು. ತುಂಬ ಚೆನ್ನಾಗಿತ್ತು. ಗೆಲುವನ್ನು ಸಾಧಿಸಬೇಕು ಅಂತ ಹೊರಟಾಗ ತುಂಬ ಸಲ ನಾವು ಸೋಲು ಅನ್ನೋ ಹಾದಿನ ನೋಡ್ಬೋದು. ಅದನ್ನು ಸೋಲು ಅಂತ ತೊಗೊಳ್ದೆ ಸ್ಟೆಪ್ ಬ್ಯಾಕ್ ಆಗದೆ ಅದನ್ನು ಎಕ್ಸ್ಪೀರಿಯನ್ಸ್ ಅಂತ ತೊಗೊಂಡ್ರೆ ನಿಜವಾಗ್ಲೂ ಗೆದ್ದೇ ಗೆಲ್ತೀವಿ. ಇದಾಗಿತ್ತು ಇವತ್ತಿನ ವ್ಲಾಗ್. ವಿಡಿಯೋ ಇಷ್ಟ ಆಗಿದೆ ಲೈಕ್, ಶೇರ್, ಕಮೆಂಟ್ ಆಗಿ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.